ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತು ಹಬ್ಬದ ವಿಶೇಷವಾದ ಹಾಗೂ ಸಾಂಪ್ರದಾಯಿಕ ಶೈಲಿಯ ಅಡುಗೆ ಮತ್ತು ಅದರ ಜೊತೆಗೆ ಆರೋಗ್ಯದ ಲಾಭಗಳನ್ನು ತಿಳಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯ ತನಕ ನೋಡಿ ನೆನೆಸಿದಂತಹ 2 ಕಪ್ ಅಕ್ಕಿ ಜೊತೆಗೆ ನಾನು ಇದಕ್ಕೆ 4 ಏಲಕ್ಕಿನ ಹಾಕ್ತಾ ಇದ್ದೀನಿ. ಇದಾದ ನಂತರ ನಾವು ಎಷ್ಟು ಕಪ್ಪಲ್ಲಿ 2 ತಾಸು ನೆನೆಸಿದ ಅಕ್ಕಿಯನ್ನು ತಗೊಂಡಿದ್ವೋ ಅದೇ ಕಪ್ ಅಳತೆಯಲ್ಲಿ ನಾನು 1 ಕಪ್ ಬೆಲ್ಲ ತಗೊಳ್ತಾ ಇದ್ದೀನಿ. 2 ಕಪ್ ಅಳತೆಗೆ 1 ಕಪ್ ಬೆಲ್ಲ ಸಾಕಾಗುತ್ತೆ. ನಿಮಗೆ ಇನ್ನೂ ಹೆಚ್ಚು ಸಿಹಿ ಬೇಕಾದಲ್ಲಿ ಇನ್ನೂ ಒಂದು ಅರ್ಧ ಕಪ್ಪು ನೀವು ಬೆಲ್ಲನ ಆ್ಯಡ್ ಮಾಡ್ಕೋಬೋದು. ಇದಾದ ನಂತರ ನಾನು ಇದಕ್ಕೆ 1 ಕಪ್ಪಿನಷ್ಟು ತುರಿದಂತಹ ತೆಂಗಿನಕಾಯಿ ತುರಿಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇಡ್ಲಿ ಹದಕ್ಕೆ ಸ್ವಲ್ಪ ತರಿಯಾಗಿ ರುಬ್ಬಿ ತಗೊಂಡ್ಬಿಡೋಣ. ಇದನ್ನು ಖಂಡಿತವಾಗ್ಲೂ ನಾವು ತರಿಯಾಗಿ ರುಬ್ಬಿ ತಗೋಬೇಕು. ತುಂಬ ನೈಸ್ ಆದರೆ ನಮಗೆ ಅಷ್ಟೊಂದು ಚೆನ್ನಾಗಿ ನಮಗೆ ರೆಸಿಪಿ ಬರೋದಿಲ್ಲ. ಒಂದು ಸ್ವಲ್ಪನೇ ನೀರು ಹಾಕಿಬಿಟ್ಟು ಇದನ್ನು ರುಬ್ಕೊಂಡು ಬಂದುಬಿಡ್ತೀನಿ ನಾನಿವಾಗ. ನೋಡಿ, ರುಬ್ಬಿದಂಥ ಈ ಮಿಶ್ರಣಕ್ಕೆ ನಾನು ಇವಾಗ ಹಲಸಿನ ಹಣ್ಣನ್ನು ಹಾಕ್ತಾಯಿದ್ದೀನಿ. ಹಲಸಿನ ಹಣ್ಣನ್ನು ನೀಟಾಗಿ ಬೀಜ ಮತ್ತು ಎಳೆಗಳನ್ನೆಲ್ಲ ಬಿಡಿಸಿಟ್ಟಂತಹ ಹಲಸಿನ ಹಣ್ಣನ್ನು ಈ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದನ್ನು ಕೂಡ ನಾನು 1-2 ರೌಂಡು ರುಬ್ಬಿ ತಗೊಳ್ತೀನಿ. ಇದು ಒಂದು ಸ್ವಲ್ಪ ನೈಸಾಗಿ ಬರಲಿ. ಇದಾದ ನಂತರ ನಾನು ಮತ್ತೆ ಈ ಹಿಟ್ಟಿಗೆ ಹಲಸಿನ ಹಣ್ಣನ್ನು ಹಾಕಿ ರುಬ್ಬಿ ತಗೊಂಡಿದ್ದೀನಿ. ಮತ್ತೆ ಒಂದು ಸ್ವಲ್ಪ ಹಲಸಿನ ಹಣ್ಣು ಇತ್ತು, ಅದನ್ನು ಕೂಡ ಒಂದು ಸ್ವಲ್ಪ ನೋಡಿ ತರಿಯಾಗಿ ರುಬ್ಬಿ ತಗೊಂಡಿದ್ದೀನಿ. ಈ ರೀತಿ ತರಿಯಾಗಿ ಹಣ್ಣನ್ನು ರುಬ್ಬಿ ಹಾಕೋದ್ರಿಂದ ನಮಗೆ ಕಡುಬಿನ ಮಧ್ಯೆ ನಮಗೆ ಹಣ್ಣು ಸಿಗುತ್ತೆ. ಒಂದು ಸ್ವಲ್ಪ ಕೈಯಲ್ಲಿ ದಪ್ಪ ತೊಳೆಗಳನ್ನು ನಾನು ಹೆಚ್ಚಿಗೆ ಹಾಕ್ತಾಯಿದ್ದೀನಿ. ಇಲ್ಲಾದರೆ ನೀವು ಒಂದು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಆನಂತರ ನಾನು ರುಬ್ಬಿದ ಕೊಬ್ಬರಿ ತುರಿ ಹಾಕಿದ್ದಲ್ಲದೆ ಮತ್ತೆ ಒಂದು ಸ್ವಲ್ಪ ಮೇಲೆ ಒಂದು ಸ್ವಲ್ಪ ತುರಿದಂತಹ ಕೊಬ್ಬರಿ ತುರಿನೂ ಕೂಡ ನಾನು ಹಾಕ್ತಾಯಿದ್ದೀನಿ. ಇದೆಲ್ಲ ನಮಗೆ ಕಡುಬಿನ ಮಧ್ಯೆ ತಿನ್ನುವಾಗ ಬಾಯಿಗೆ ಸಿಗುತ್ತಲ್ಲ, ಅದು ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸು ಕೂಡ ಇದಕ್ಕೆ ಹೆಚ್ಚಿ ಹಾಕ್ಕೋಬೋದು. ನಾನು ಒಂದು ಸ್ವಲ್ಪ ಬಾದಾಮಿನ ಅದ್ರ ಮೇಲೆ ಡೆಕೋರೇಷನಿಗೆ ಅಂತ ಒಂದೊಂದು ಇಟ್ಟಿದ್ದೀನಿ. ನೀವು ಬೇಕಿದ್ರೆ ಬಾದಾಮಿ ಮತ್ತು ಗೋಡಂಬಿನ ಒಂದು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಇದಕ್ಕೆ ನೀವು ಹಾಕೋದ್ರಿಂದ ಇನ್ನೂ ಹೆಚ್ಚು ನಮಗೆ ಆರೋಗ್ಯದ ಲಾಭಗಳು ಸಿಗಲಿಕ್ಕೆ ಸಹಾಯ ಆಗುತ್ತೆ. ನೋಡಿ, ನಾವು ಮಾಮೂಲಿ ಕಡುಬನ್ನು ಯಾವ ರೀತಿ ಎಲೆಯಲ್ಲಿ ಕಟ್ಟಿ ಬೇಯಿಸ್ಕೊಳ್ತೀವೋ ಅದೇ ರೀತಿ ಅರಿಶಿಣದ ಎಲೆ ಅಥವಾ ಬಾಳೆ ಎಲೆಯಲ್ಲಿ ನಾವು ಕಟ್ಟಿ ಕಡುಬನ್ನು ಬೇಯಿಸ್ಕೋಬೋದು. ಬಾಳೆ ಎಲೆ ಅಥವಾ ಅರಿಶಿಣ ಎಲೆಯಲ್ಲಿ ಕಡುಬು ಕಟ್ಟೋದ್ರಿಂದ ನಮಗೆ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ನಮಗೆ ಕೆಲಸ ಮಾಡಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲಿಕ್ಕೂ ಕೂಡ ಇದು ನಮಗೆ ತುಂಬಾ ಸಹಾಯ ಆಗುತ್ತೆ. ಇಡ್ಲಿ ಸ್ಟಿಮ್ಮರಲ್ಲಿ ಅಥವಾ ಇಡ್ಲಿ ಸೆಟ್ಟಲ್ಲಿ ಇಟ್ಬಿಟ್ಟು ನಾವು ಇದನ್ನು ಬೇಯಿಸ್ಕೋಬೋದು. ನೋಡಿ, ನಾನು ಇವಾಗ ಬಾಳೆ ಎಲೆಯಲ್ಲೂ ಕೂಡ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ. ಬಾಳೆದೆಲೆ ಅಥವಾ ಅರಿಶಿಣದ ಎಲೆಯನ್ನು ಒಂದು ಸ್ವಲ್ಪ ಗ್ಯಾಸ್ ಮೇಲೆ ಒಂದು ಸ್ವಲ್ಪ ಬಿಸಿ ಮಾಡೋದ್ರಿಂದ ನಮಗೆ ಅದು ಮೆತ್ತಗಾಗಿ ಫೋಲ್ಡ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಾವು ಇಡ್ಲಿ ಸೆಟ್ಟಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ನಮಗೆ ಕಡುಬು ಈಸಿಯಾಗಿ ಬಂದುಬಿಡುತ್ತೆ. ಒಂದು 10 ನಿಮಿಷದಲ್ಲಿ ಹಬೆಯಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ನಮಗೆ ಈ ರುಚಿಕರವಾದ ಸಾಂಪ್ರದಾಯಿಕ ಕಡುಬು, ಸಿಹಿ ಕಡುಬು, ಹಲಸಿನ ಸಿಹಿ ಕಡುಬು ನಮಗೆ ಊಟಕ್ಕೆ ರೆಡಿಯಾಯಿತು. ನಿಮಗೆ ಎಲೆಗಳನ್ನು ಇಟ್ಕೊಳ್ಳಿಲ್ಲ ಅಂದರೆ ಒಂದು ದಾರದ ಸಹಾಯದಿಂದ ಕೂಡ ನಾವು ಇದೇ ರೀತಿ ಕಟ್ಟಿಬಿಟ್ಟು ಮಾಡ್ಬೋದು. ಇನ್ನೂ ಸ್ವಲ್ಪ ಉಳಿದಂಥ ಹಿಟ್ಟನ್ನು ನಾನು ಇಡ್ಲಿ ಸೆಟ್ಗೆ ಹಾಗೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ನಿಮಗೆ ಎಲೆಗಳು ಸಿಗಲಿಲ್ಲ ಅಥವಾ ಆವಾಗ ನಾವು ಇಡ್ಲಿ ಸೆಟ್ಗೆ ಇದನ್ನು ಹಾಕಿಬಿಟ್ಟು ಇಡ್ಲಿನ ಯಾವ ರೀತಿ ಬೇಯಿಸ್ಕೊಳ್ತೀವೋ ಆ ರೀತಿ ಕೂಡ ಬೇಯಿಸಿ ತಗೋಬೋದು. ನೋಡಿ, ನಮಗಿವಾಗ ಕಡುಬು ಬಂದುಬಿಡ್ತು. ಒಂದು ಸ್ವಲ್ಪ ಸ್ಪೂನಿನ ಸಹಾಯದಿಂದ ಈ ರೀತಿ ಹಾಕಿ ತೆಗೆದ್ರೆ ನಮಗೆ ಗೊತ್ತಾಗುತ್ತೆ. ಅಂಟದೇ ಇದ್ದರೆ ಅಥವಾ ರವೆ ಸ್ವಲ್ಪ ಅಳ್ಳಿದೆಯೋ ಇಲ್ಲ ಅಂತೇಳಿ ನಾವು ಅನ್ನನ ಯಾವ ರೀತಿ ಟೆಸ್ಟ್ ಮಾಡ್ತೀವೋ ಅದೇ ರೀತಿ ಒಂದು ಸ್ವಲ್ಪ ರವೆನ ಕೈಯಲ್ಲಿ ತೊಗೊಂಡ್ಬಿಟ್ಟು ನಾವು ಈ ರೀತಿ ಹಿಚಕಿ ನೋಡೋದ್ರಿಂದ ನಮಗೆ ಕಡುಬು ಬೆಂದಿದೆಯೋ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. 15 ನಿಮಿಷ ಬೇಯಿಸ್ಕೊಂಡ್ರೆ ನಮಗೆ ಫೈನಾಗಿ ಕಡುಬು ಬಂದುಬಿಡುತ್ತೆ. ನಮಗೆ ಅಕ್ಕಿ ನೆನೆಸಲಿಕ್ಕೆ ಸಮಯ ಇಲ್ಲ, ರುಬ್ಬಲಿಕ್ಕೆ ಸಮಯ ಇಲ್ಲ ಅನ್ನೋರು ರವೆಯನ್ನು ಕೂಡ ಅಥವಾ ಅಕ್ಕಿ ರವೆ ಅಥವಾ ಚಿರೋಟಿ ರವೆ ಕೂಡ ಬಳಸಿಬಿಟ್ಟು ಈ ರೆಸಿಪಿನ ನೀವು ಪ್ರಿಪೇರ್ ಮಾಡ್ಕೋಬೋದು. ಅಥವಾ ಅಕ್ಕಿ ಹಿಟ್ಟನ್ನು ಕೂಡ ಹಾಕಿಬಿಟ್ಟು ತರಿಯಾದ ಹಿಟ್ಟನ್ನು ಹಾಕಿಬಿಟ್ಟು ಕೂಡ ಪ್ರಿಪೇರ್ ಮಾಡ್ಕೋಬೋದು. ಫೈನ್ ಆಗಿರೋ ಹಿಟ್ಟು ಹಾಕ್ತೀವಿ ಅಂದರೆ ನಾವು ಸ್ವಲ್ಪ ತರಿಯಾಗಿ ಕೊಬ್ಬರಿಯನ್ನು ರುಬ್ಬಿ ಹಾಕ್ಕೊಂಡ್ರೆ ನಮಗೆ ಕಡುಬು ಚೆನ್ನಾಗಿ ಬಂದುಬಿಡುತ್ತೆ. ನೋಡಿ, ಈ ಕಡುಬು ಸೇವನೆಯಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿಕ್ಕೆ ಸಹಾಯ ಆಗುತ್ತೆ. ಜೀರ್ಣಕ್ರಿಯೆಗೆ ಇದು ತುಂಬ ಒಳ್ಳೆಯದು. ಗ್ಯಾಸ್ಟ್ರಿಕ್ಕಿಗೆ ಇದು ಉತ್ತಮವಾಗಿ ಕೆಲಸ ಮಾಡುತ್ತೆ. ಜೀರ್ಣಕ್ರಿಯೆ ಸ್ವಲ್ಪ ಭಾರ ಅನಿಸಿದರೂ ಕೂಡ ನಮಗೆ ಅರಿಶಿಣದ ಎಲೆಯಲ್ಲಿ ಅದರ ಪರಿಮಳದಿಂದ ನಮಗೆ ಅದರ ಆರೋಗ್ಯದ ಗುಣಗಳು ನಮಗೆ ಸಿಗಲಿಕ್ಕೆ ಸಹಾಯ ಆಗುತ್ತೆ. ಹೊಟ್ಟೆಯಲ್ಲಿ ವಾಯು ಆಗದಂತೆ ಈ
ಅರಿಶಿಣದ ಕಡುಬು ಅರಿಶಿಣದ ಎಲೆ ನಮಗೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಅಲ್ಲದೆ ನೋಡಿ ವಿಟಮಿನ್ ಸಿ, ಹಾಗೆ ಇದರಲ್ಲಿ ಹೇರಳವಾಗಿ ವಿಟಮಿನ್ ಸಿ ಇರೋದ್ರಿಂದ ಮತ್ತು ಇದು ಸೋಂಕುಗಳ ವಿರುದ್ಧ ಹೋರಾಡಲಿಕ್ಕೆ ನಮಗೆ ಮಳೆಗಾಲದಲ್ಲಿ ನಮ್ಮ ದೇಹಕ್ಕೆ ಶಕ್ತಿ ಕೊಡುತ್ತೆ. ಅಷ್ಟೇ ಅಲ್ಲದೆ ತ್ವರಿತ ಶಕ್ತಿ ಮತ್ತು ಸುಸ್ತನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ತುಂಬ ಹೊತ್ತು ಹೊಟ್ಟೆ ತುಂಬಿದಂತಹ ಅನುಭವ ನಮಗೆ ಈ ಹಬೆಯಲ್ಲಿ ಬೇಯಿಸಿದಂತಹ ಈ ಸಿಹಿ ಕಡುಬಿನಿಂದ ನಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ಹಬೆಯಲ್ಲಿ ನಾವು ಎಣ್ಣೆ ಮುಕ್ತವಾಗಿ ಇದನ್ನು ಬೇಯಿಸೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಶೇಖರಣೆ ಆಗೋದಿಲ್ಲ. ಇದು ನೋಡಿ, ಈ ರೆಸಿಪಿ ಹಿಂದಿನ ಕಾಲದಿಂದಲೂ ತುಂಬ ಜನ ಇದನ್ನು ಮಾಡ್ತಾ ಇದ್ದಾರೆ. ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಇದು ತುಂಬಾ ಇಷ್ಟವಾಗುವಂತಹ ಹಲಸಿನ ಹಣ್ಣಿನ ಹಾಗೆ ಅರಿಶಿಣದ ಎಲೆಯನ್ನು ಬಳಸಿಬಿಟ್ಟು ಮಾಡಿದಂತಹ ಸಿಹಿ ಕಡುಬಿನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಂಥ ಹೆಚ್ಚು ವಿಡಿಯೋಗಳು ನಿಮಗೆ ಮೊದಲ ನೋಟಿಫಿಕೇಷನ್ ಬರಲಿಕ್ಕೆ ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ನೋಡಿ, ಇದಕ್ಕೆ ನಾವು ಬೇಕಿದ್ರೆ ಕಡಲೆಬೇಳೆಯನ್ನು ಕೂಡ ನೆನೆಸಿ ಹಾಕ್ಕೊಂಡ್ರೆ ಇದು ತುಂಬ ಮಧ್ಯೆ ಕಡಲೆಬೇಳೆ ನಮಗೆ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ಹಾಗೆ ರವೆಯಲ್ಲೂ ಕೂಡ ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಅಕ್ಕಿ ನೆನೆಸಲಿಕ್ಕೆ ಸಮಯ ಇಲ್ಲ, ರುಬ್ಬಲಿಕ್ಕೆ ಸಮಯ ಇಲ್ಲ ಅಂದರೂ ಕೂಡ ಆ ರೀತಿ ಕೂಡ ನೀವು ಟ್ರೈ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಕಡುಬು ನಾನು ಮಧ್ಯೆ ಗೋಡಂಬಿ ಕೂಡ ಹಾಕಿದ್ದೆ ಈ ಕಡುಬಿನ ಮಧ್ಯೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟ್ ಆಗಿತ್ತು. ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ಇದನ್ನು ಊಟ ಮಾಡಿದ್ದಾರೆ. ನೀವು ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ನೀವು ಹಲಸಿನ ಎಲೆಯಲ್ಲಿ ಕಡುಬನ್ನ ಪ್ರಿಪೇರ್ ಮಾಡಿದ್ರು ಅಥವಾ ಅರಿಶಿಣದ ಎಲೆಯಲ್ಲಿ ಪ್ರಿಪೇರ್ ಮಾಡ್ತೀರಾ ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ. ನಿಮಗೆ ಮತ್ತೆ ಇದೇ ರೀತಿ ಹೆಲ್ತಿ ರೆಸಿಪಿ ಯಾವುದಾದ್ರೂ ಬೇಕಿದ್ದಲ್ಲಿ ನನಗೆ ಕಾಮೆಂಟ್ ಮೂಲಕ ಕೇಳಿ. ನಾನು ಖಂಡಿತವಾಗಲೂ ಕಾಮೆಂಟ್ ಮೂಲಕ ನೀವು ಯಾವ ರೆಸಿಪಿನ ನನಗೆ ಕೇಳ್ತಿರೋ ಆ ರೆಸಿಪಿನ ಮಾಡಿ ತೋರಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಹಾಗೆ ಇಂಥವೇ ಹೆಚ್ಚು ಆರೋಗ್ಯಕರವಾದ ರೆಸಿಪಿ ಜೊತೆಗೆ ನಾನು ಆರೋಗ್ಯದ ಲಾಭಗಳನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕಾಗಿ ನೀವು ಖಂಡಿತವಾಗಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿತ್ತು, ನೀವು ಒಮ್ಮೆ ಟ್ರೈ ಮಾಡಿ.